ನಿಮ್ಮ ಮಕ್ಕಳಿಗೆ ಆರೋಗ್ಯಕರ ಅಭ್ಯಾಸಗಳನ್ನು ಕಲಿಸುವುದು ಆರೋಗ್ಯಕರ ಜೀವನಕ್ಕಾಗಿ ಅವರಿಗೆ ಸಹಾಯ ಮಾಡುತ್ತದೆ. ಸಾಧ್ಯವಾದಷ್ಟು ಕಡಿಮೆ ವಯಸ್ಸಿನಲ್ಲಿ ಇದನ್ನು ಮಾಡುವುದು ಅತ್ಯಗತ್ಯ, ಏಕೆಂದರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವೇಗವಾಗಿ ಕಲಿಯುತ್ತಾರೆ. ಮಕ್ಕಳು ತಮ್ಮ ಹೆತ್ತವರನ್ನು ನೋಡುತ್ತಾರೆ ಮತ್ತು ಅವರ ಅನೇಕ ಅಭ್ಯಾಸಗಳನ್ನು ಕಲಿಯುತ್ತಾರೆ, ಒಳ್ಳೆಯದು ಮತ್ತು ಕೆಟ್ಟದು ಕೂಡ. ಆದ್ದರಿಂದಲೇ ಪೋಷಕರು ಮಾದರಿಯಾಗಿ ಮುನ್ನಡೆಸುವುದು ಮತ್ತು ಆರೋಗ್ಯಕರ ಆಯ್ಕೆಗಳನ್ನು ಮಾಡುವುದು ಮುಖ್ಯವಾಗಿದೆ. ಆಶೀರ್ವಾದ ಹಾಸ್ಪಿಟಲ್ ಬೀದರ್ ಚಾನೆಲ್ಗೆ ಸ್ವಾಗತ. ಮುಂದೆ ಹೋಗುವ ಮುನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದರಿಂದ ಹೆಚ್ಚು ಜನರಿಗೆ ಒಳ್ಳೆಯ ಮಾಹಿತಿ ತಲುಪಲು ಸಹಾಯವಾಗುವುದು. ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವ ಕೆಲವು ಮಹತ್ವದ ಸಲಹೆಗಳನ್ನು ನೋಡೋಣ. ಮಕ್ಕಳಿಗೆ ಕಲಿಸುವ ಪ್ರಮುಖ ಆರೋಗ್ಯಕರ ಅಭ್ಯಾಸವೆಂದರೆ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು. ಪಾಸಿಟಿವ್ ಆಗಿ ಉಳಿಯುವುದು ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಮಕ್ಕಳು ಆಡುವಾಗ ಅಥವಾ ತಮ್ಮ ಪರೀಕ್ಷೆಗಳಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ, ಕೆಲವೊಮ್ಮೆ ಸೋಲುತ್ತಾರೆ. ಇದರಿಂದ ಅವರು ತುಂಬಾ ನಿರಾಸೆಗೊಳ್ಳುತ್ತಾರೆ. ಈ ಅನುಭವಗಳಿಂದ ಕಲಿಯುವುದು ಮತ್ತು ಮುಂದುವರಿಯುವುದು ಹೆಚ್ಚು ಮುಖ್ಯ ಎಂಬುದನ್ನು ಅವರಿಗೆ ಗೊತ್ತು ಮಾಡಿಕೊಡಿ. ಆಶಾವಾದ ಮತ್ತು ಸಮಾಧಾನದಿಂದ ಸವಾಲುಗಳನ್ನು ಎದುರಿಸಲು ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರೋತ್ಸಾಹಿಸಿ. ಸಕಾರಾತ್ಮಕ ಮನೋಭಾವವನ್ನು ನಿರ್ಮಿಸುವುದು ಅವರ ಜೀವನದಲ್ಲಿ ಉತ್ತಮ ಕೊಡುಗೆ ಆಗುತ್ತದೆ. ಸ್ಕ್ರೀನ್ ಸಮಯವನ್ನು ಸೀಮಿತಗೊಳಿಸುವುದು ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಒಳ್ಳೆಯದು. ಮಕ್ಕಳು ಮತ್ತು ಹದಿಹರೆಯದವರು ಡಿಜಿಟಲ್ ಜಗತ್ತಿನಲ್ಲಿ ಬೆಳೆಯುತ್ತಿದ್ದಾರೆ. ಕಂಪ್ಯೂಟರ್ಗಳು, ಸ್ಮಾರ್ಟ್ಫೋನ್ಗಳು ಮತ್ತು ಟಿವಿ ಮೂಲಕ ಅವರು ದಿನದ ಹೆಚ್ಚು ಸಮಯ ಸ್ಕ್ರೀನ್ ನೋಡುತ್ತಾರೆ. ಅತಿಯಾದ ನೋಡುವುದರಿಂದ ಆಗುವ ತೊಂದರೆಗಳನ್ನು ತಿಳಿಸಿಕೊಡಿ. ಸ್ಕ್ರೀನ್ ಸಮಯಕ್ಕೆ ಸ್ಪಷ್ಟವಾದ ನಿಯಮಗಳನ್ನು ಹಾಕಿ ಮತ್ತು ನಿಮ್ಮ ಸ್ವಂತ ಸ್ಕ್ರೀನ್ ಸಮಯವನ್ನು ಸೀಮಿತಗೊಳಿಸುವ ಮೂಲಕ ಉತ್ತಮ ಉದಾಹರಣೆಯನ್ನು ಒದಗಿಸಿ. ಓದುವಿಕೆಯು ಮಗುವಿನ ಅರಿವಿನ ಬೆಳವಣಿಗೆಗೆ ಹೆಚ್ಚು ಕೊಡುಗೆ ನೀಡುತ್ತದೆ. ನಿಮ್ಮ ಮಕ್ಕಳನ್ನು ಓದಲು ಪ್ರೋತ್ಸಾಹಿಸುವ ಮೂಲಕ ನೀವು ಅವರ ಏಕಾಗ್ರತೆಯನ್ನು ಸುಧಾರಿಸಲು, ಅವರ ಭಾಷಾ ಕೌಶಲ್ಯಗಳನ್ನು ಹೆಚ್ಚಿಸಲು ಮತ್ತು ಅವರ ಕಲ್ಪನೆಯನ್ನು ಉತ್ತೇಜಿಸಲು ಸಹಾಯ ಮಾಡುವಿರಿ. ಅವರೊಂದಿಗೆ ನೀವು ಓದಬಹುದು. ನಿಮ್ಮ ಮಕ್ಕಳಿಗಾಗಿ ಓದುವುದನ್ನು ಪ್ರಾರಂಭಿಸಲು ಯಾವ ಸಮಯವೂ ತುಂಬಾ ಮುಂಚೆ ಅಂತ ಇಲ್ಲ. ಶಿಶುಗಳು ಮತ್ತು ಅಂಬೆಗಾಲಿಡುವ ಮಕ್ಕಳೊಂದಿಗೂ ಓದಬಹುದು. ಅವರ ಎಳೆ ಮೆದುಳಿನಲ್ಲಿ ಸಂಪರ್ಕಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಚಿಕ್ಕ ಮಕ್ಕಳನ್ನು ತರಕಾರಿಗಳನ್ನು ತಿನ್ನಲು ಅಭ್ಯಾಸ ಮಾಡಿಸುವುದು ಒಂದು ಸವಾಲಾಗಿದೆ. ಅವರು ಈಗಿನಿಂದಲೇ ಏನನ್ನಾದರೂ ಇಷ್ಟಪಡದಿದ್ದರೆ ಧನಾತ್ಮಕವಾಗಿರಿ, ಆದರೆ ಪ್ರಯತ್ನಿಸುತ್ತಲೇ ಇರಿ. ತರಕಾರಿಗಳು ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳು ಅಪಾರವಾಗಿವೆ. ತ್ವರಿತ ಆಹಾರ ಅಥವಾ ತಂಪು ಪಾನೀಯಗಳಿಗೆ ಹೋಲಿಸಿದರೆ ತರಕಾರಿಗಳು ಏಕೆ ಉತ್ತಮ ಆಯ್ಕೆಯಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ. ಅವರಿಗೆ ಆಯ್ಕೆಗಳನ್ನು ನೀಡಲು ಊಟದ ಸಮಯದಲ್ಲಿ ವಿವಿಧ ತರಕಾರಿಗಳನ್ನು ಬಡಿಸಿ. ನಿಮ್ಮ ಮಕ್ಕಳು ಚಿಕ್ಕವರಿರುವಾಗಲೇ ನಡೆಯುವ ಅಭ್ಯಾಸವನ್ನು ಮಾಡಿಸಿ. ಇದು ಅವರನ್ನು ಆರೋಗ್ಯವಾಗಿಡುವಲ್ಲಿ ಬಹಳ ಸಹಾಯ ಮಾಡುತ್ತದೆ ಮತ್ತು ಅವರು ದೊಡ್ಡವರಾದಂತೆ ಅವರ ವ್ಯಕ್ತಿತ್ವವನ್ನು ಮಾರ್ಪಡಿಸುವುದು. ನಿಯಮಿತ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಯು ಹೆಚ್ಚಿನ ತೂಕ ಮತ್ತು ಬಾಲ್ಯದ ಸ್ಥೂಲಕಾಯತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ವಯಸ್ಸಿಗೆ ಸೂಕ್ತವಾದ ಚಟುವಟಿಕೆಗಳಿಗೆ ಅವರನ್ನು ಒಡ್ಡಲು ಪ್ರಯತ್ನಿಸಿ. ಇದು ಕ್ರೀಡೆಯಾಗಿರಬಹುದು ಅಥವಾ ವಾಕಿಂಗ್ ಅಥವಾ ಕಣ್ಣಾಮುಚ್ಚಾಲೆ ಆಟ, ಹೀಗೆ ಯಾವುದೇ ಆಗಿರಬಹುದು. ಪ್ರತಿ ಮಗುವು ವಿಭಿನ್ನವಾಗಿದೆ, ಆದ್ದರಿಂದ ಅವರಿಗೆ ಇಷ್ಟವಾದ ಆಟಗಳು ಅನೇಕ ವಿಧವಾಗಿರಬಹುದು. ನೀವೇ ಸಕ್ರಿಯರಾಗಿರಿ ಮತ್ತು ವ್ಯಾಯಾಮವು ಒಂದು ಕೆಲಸವಲ್ಲ ಎಂದು ನಿಮ್ಮ ಮಕ್ಕಳಿಗೆ ತೋರಿಸಿ. ಆರೋಗ್ಯಕರವಾಗಿರಲು ಇದು ಒಂದು ಮೋಜಿನ ಮಾರ್ಗವಾಗಿದೆ ಎಂದು ಅವರಿಗೆ ತೋರಿಸಿಕೊಡಿ. ಹೆಚ್ಚಿನ ಮಕ್ಕಳು ಪ್ರತಿದಿನ ಕನಿಷ್ಠ 1 ಗಂಟೆ ದೈಹಿಕ ಚಟುವಟಿಕೆಯನ್ನು ಪಡೆಯಬೇಕು. ಸ್ಕ್ರೀನ್ ಸಮಯವನ್ನು ಸೀಮಿತಗೊಳಿಸಿ, ಇಂತಹ ಚಟುವಟಿಕೆಗಳಿಗೆ ಸಮಯವನ್ನು ನೀಡಿ. ಮಕ್ಕಳು ದೊಡ್ಡವರಾದಂತೆ ಅವರಿಗೆ ಆಹಾರ ಲೇಬಲ್ಗಳನ್ನು ಹೇಗೆ ಓದಬೇಕು ಮತ್ತು ಅವರ ಆಹಾರದ ಪೌಷ್ಟಿಕಾಂಶದ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಸಿ. ಅವರ ನೆಚ್ಚಿನ ಪ್ಯಾಕೇಜ್ ಮಾಡಿದ ತಿಂಡಿಗಳ ಮೇಲಿನ ಲೇಬಲ್ ಅನ್ನು ಓದಿ. ಕ್ಯಾಲೋರಿಗಳು, ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಟ್ರಾನ್ಸ್ ಫ್ಯಾಟ್ಗಳು ಮತ್ತು ಸಕ್ಕರೆಯ ಅಂಶಗಳಂತಹ ಲೇಬಲ್ನ ಕೆಲವು ಪ್ರಮುಖ ಭಾಗಗಳ ಮೇಲೆ ಕೇಂದ್ರೀಕರಿಸಿ. ಅವರು ಏನು ತಿನ್ನುತ್ತಾರೆ ಎಂಬುದರ ಕುರಿತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಸಹಾಯ ಮಾಡಿ. ಇದು ದೀರ್ಘಾವಧಿಯಲ್ಲಿ ಆರೋಗ್ಯಕರ ಆಹಾರದ ಆಯ್ಕೆಗಳಿಗೆ ಕಾರಣವಾಗುತ್ತದೆ.
ಮಕ್ಕಳಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ನಮ್ಮ ನಿರ್ಧಾರಗಳನ್ನು ಅವರ ಮೇಲೆ ಹೇರುವ ಬದಲು ಅವರಿಗೆ ವಿಷಯದ ಒಳಿತು ಕೆಡುಕನ್ನು ಹೇಳಿ ಹಾಗೂ ಅವರಿಗೆ ಆಯ್ಕೆ ಮಾಡಲು ಬಿಡಿ. ಮಕ್ಕಳು ಇದರಿಂದ ಜವಾಬ್ದಾರಿಯನ್ನು ಅನುಭವಿಸಿ ಸರಿಯಾದುದನ್ನೇ ಆಯ್ಕೆ ಮಾಡುತ್ತಾರೆ. ಉದಾಹರಣೆಗೆ, ಚಿಪ್ಸ್ ತಿನ್ನಬೇಡ ಹಣ್ಣು ತಿನ್ನು ಅಂತ ಹೇಳುವ ಬದಲು ಚಿಪ್ಸ್ ತಿಂದರೆ ಏನಾಗುವುದು ಹಾಗೆ ಹಣ್ಣು ತಿಂದರೆ ಏನು ಲಾಭ ಎಂದು ಮನವರಿಕೆ ಮಾಡಿಕೊಡಿ. ಆಮೇಲೆ ಅವರಿಗೆ ಆಯ್ಕೆ ಮಾಡಲು ಬಿಡಿ. ಎಷ್ಟೋ ಮಕ್ಕಳು ಹಣ್ಣು ಆಯ್ಕೆ ಮಾಡಿಕೊಳ್ಳುವರು. ಕೆಲವು ಮಕ್ಕಳು ಚಿಪ್ಸ್ ಆಯ್ಕೆ ಮಾಡಿಕೊಂಡರು. ಅವರಿಗೆ ಇದು ತಪ್ಪು ಅಂತ ಹೇಳುವ ಬದಲು ಆಯಿತು, ಇದು ನಿನ್ನ ಆಯ್ಕೆ. ಆದರೆ ಇದು ಒಳ್ಳೆಯದಲ್ಲದ ಕಾರಣ ಮಿತಿಯಲ್ಲಿ ತಿನ್ನು ಅಂತ ಹೇಳಿ. ಮುಂದಿನ ಬಾರಿ ಮಗು ಒಳ್ಳೆಯ ಆಯ್ಕೆ ಮಾಡಲು ಖಂಡಿತ ಪ್ರಯತ್ನಿಸುವುದು. ಒಳ್ಳೆಯ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಅವುಗಳು ಜೀವನದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತವೆ. ಮಕ್ಕಳು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಇದು ಶಿಸ್ತನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ, ದಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಕಾರಣವಾಗುತ್ತದೆ. ಸದ್ಯಕ್ಕೆ ಇಷ್ಟೇ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹಲವಾರು ಆರೋಗ್ಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವಾದ್ ಹಾಸ್ಪಿಟಲ್ ಬೀದರ್ ಹಾಗೂ